ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ವೀಕ್ಷಕರೇ, ನಾವಿವತ್ತೇನು ಪ್ರಯಾಣ ಬೆಳೆಸಿದ್ದೇವೆ ಒಂದು ಪ್ರವಾಸೋದ್ಯಮದ ಒಂದು ಅಭಿವೃದ್ಧಿಯ ನಿಟ್ಟಿನಲ್ಲಿ ಮತ್ತು ಐತಿಹಾಸಿಕವಾಗಿ ನಾವು ಹೇಳೋದಾದರೆ ಕರ್ನಾಟಕದ ಹಿಮಾಲಯ ಅಂತ ಏನು ನಾವು ಕರಿತೇವೆ. ಇವತ್ತು ಕೊಡಚಾದ್ರಿ ಕೊಲ್ಲೂರು ಶ್ರೀ ಕ್ಷೇತ್ರ ಮೂಕಾಂಬಿಕೆಯ ಸಾನ್ನಿಧ್ಯದ ಬಹಳ ಪವಿತ್ರವಾದಂಥ ಸ್ಥಳ ಕೊಲ್ಲೂರು ಮೂಕಾಂಬಿಕೆಯ ಬುಡದಲ್ಲಿರುವಂತಹ ಕೊಡಚಾದ್ರಿಗೆ ನಾವು ಹೋಗ್ತಾ ಇದ್ದೇವೆ. ಬಹುಶಃ ಕೊಡಚಾದ್ರಿ ಇವತ್ತು ಪ್ರವಾಸಿಗರ ಒಂದು ಆಕರ್ಷಣೀಯ ಸ್ಥಳವಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಈ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸ್ಪಂದನ ವಾಹಿನಿ ಮತ್ತು ನಮ್ಮ ವೀಕ್ಷಕರು ಜೊತೆಯಾಗಿ ಒಂದು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಬೇಕು. ಅದರ ಜೊತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಸ್ವಚ್ಛ ಭಾರತ ಪರಿಕಲ್ಪನೆಯ ಒಂದು ಆಶಯವನ್ನು ಕೂಡ ನಾವು ವೀಕ್ಷಕರ ಮುಂದಿಡಬೇಕು. ಅದರ ಜೊತೆಗೆ ಪ್ರವಾಸೋದ್ಯಮದ ಅಭಿವೃದ್ಧಿಯ ನಿಟ್ಟಿನಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದು ಎಷ್ಟು ಪ್ರಾಮುಖ್ಯ ಅನ್ನೋದನ್ನು ನಾವು ಜನರಿಗೆ ತೋರಿಸಬೇಕು ಅನ್ನೋ ದೃಷ್ಟಿಯಲ್ಲಿ ನಾವಿವತ್ತು ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಶೇಷವಾಗಿ ಆಚರಣೆ ಮಾಡಿಕೊಳ್ತಾ ಇದ್ದೇವೆ. ವೀಕ್ಷಕರೇ, ಇವತ್ತು ನಮ್ಮ ಪ್ರಯಾಣ ಇದೀಗ ಕೊಡಚಾದ್ರಿಯ ಕಡೆಗೆ. ಮೂಕಾಂಬಿಕೆಯ ಸನ್ನಿಧಾನದಲ್ಲಿ ಬಂದು ನಿಂತಿದ್ದೇವೆ. ನಮ್ಮ ವಾಹನವನ್ನು ಕೊಲ್ಲೂರಿನಲ್ಲಿ ನಿಲ್ಲಿಸಿ ಏನು ಕೊಡಚಾದ್ರಿಗೆ ಜೀಪ್ನಲ್ಲಿ ಹೋಗ್ತಾ ಇದ್ದೇವೆ. ಇಲ್ಲಿಂದ ಸರಿಯಾಗಿ 40 ಕಿಲೋಮೀಟರ್ಗಳ ದೂರ ಇದೆ ಕೊಡಚಾದ್ರಿ ಸರ್ವಜ್ಞ ಪೀಠಕ್ಕೆ. ಬಹುಶಃ ನಮ್ಮ ಚಾಲಕರು ಹೇಳಿದ ಹಾಗೆ ಸರ್ವಜ್ಞ ಪೀಠದವರೆಗೆ ಕೂಡ ನಾವು ವೆಹಿಕಲ್ ಹೋಗಲ್ಲ, ಅಲ್ಲಿಂದ ಮತ್ತೆ 1.5 ಕಿಲೋಮೀಟರ್ ಹೋಗಬೇಕು, ನಡ್ಕೊಂಡು ಹೋಗಬೇಕು ಅನ್ನೋಂಥದ್ದು. ಸೊ ನಾವು ಒಂದು ಸಾಹಸವನ್ನು ಮಾಡ್ತಾ ಇದ್ದೇವೆ. ವೀಕ್ಷಕರ, ಸ್ಪಂದನ ವಾಹಿನಿ ಇವತ್ತಿನ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷವಾಗಿ ಕೊಲ್ಲೂರು ಕೊಡಚಾದ್ರಿಯಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಸಹಯೋಗದಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಿದ್ದೇವೆ. ನಾವು ಮುಂದೆ ಸಾಗೋಣ, ಬನ್ನಿ. ನಾವೀಗ ಕೊಡಚಾದ್ರಿಗೆ ಹೋಗುವಂತಹ ರಸ್ತೆಯ ಮಧ್ಯದಲ್ಲಿದ್ದೇವೆ. ಹುಲಿಬಾಯಿ ಘಾಟಿ ಅನ್ನುವಂಥ ಪ್ರದೇಶ ಇದು. ಕೊಲ್ಲೂರಿನಿಂದ ನಿಟ್ಟೂರಿಗೆ ಸಂಪರ್ಕ ಮಾಡುವಂತಹ ರಸ್ತೆ. ನಾವು ಆ ರಸ್ತೆಯ ಘಾಟಿಯ ಹುಲಿಬಾಯಿ ಘಾಟಿಯ ಮಧ್ಯಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ನಾವು ಈ ಕಡೆಗೆ ನೋಡ್ತಾ ಇದ್ದರೆ ಕೊಡಚಾದ್ರಿಯ ದಿಕ್ಕಿನತ್ತ ನಾವು ಕಣ್ಣಾಯಿಸಿದರೆ ವಿಶಾಲವಾದಂತಹ ದಟ್ಟಾರಣ್ಯ ನಮಗೆ ಕಾಣ್ತಾ ಇದೆ. ಅಲ್ಲಿ
ನಮ್ಮ ಚಾಲಕರು ಹೇಳೋ ಪ್ರಕಾರ ಬೇಸಿಗೆ ಸಂದರ್ಭದಲ್ಲಾದರೆ ಕೊಡಚಾದ್ರಿ ಬೆಟ್ಟವನ್ನು ನಾವು ಇಲ್ಲಿಂದ ದೂರದಿಂದ ವೀಕ್ಷಣೆ ಮಾಡ್ಬೋದು. ಆದರೆ ಈಗ ಹಿಮ ಇರೋ ಕಾರಣಕ್ಕೆ ನಮಗೆ ಕೊಡಚಾದ್ರಿ ಬೆಟ್ಟವನ್ನು ನೋಡೋಕ್ಕಾಗಲ್ಲ. ಕೊಡಚಾದ್ರಿ ಬೆಟ್ಟದ ತಪ್ಪಲಿಗೆ ನಾವು ಹೋಗಬೇಕಾದ್ರೆ ನಾವು ಇನ್ನಷ್ಟು ದೂರವನ್ನು ಸುಮಾರು ಒಂದು 35 ಕಿಲೋಮೀಟರ್ ದೂರಗಳನ್ನು ನಾವು ಕ್ರಮಿಸಬೇಕಾಗತ್ತೆ. ವೀಕ್ಷಕರೇ, ಬನ್ನಿ ನೋಡ್ಕೊಂಬರೋಣ ಕೊಡಚಾದ್ರಿ.
ವೀಕ್ಷಕರೇ, ಮತ್ತೊಮ್ಮೆ ಸರ್ವರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ವೀಕ್ಷಕರೇ, ನಾವು ಈಗಷ್ಟೇ ಜೀಪಿನಿಂದ ಇಳಿದು ಕೊಡಚಾದ್ರಿಯ ಶ್ರೀ ಸಿದ್ದೇಶ್ವರ ಹುಲಿರಾಯ ದೇವಸ್ಥಾನದ ಎದುರುಗಡೆ ನಿಂತಿದ್ದೇವೆ. ಇನ್ನೂ 1.5 ಕಿಲೋಮೀಟರ್ ದೂರಕ್ಕೆ ನಾವು ಸರ್ವಜ್ಞ ಪೀಠದತ್ತ ನಾವು ಹೋಗಬೇಕಾಗಿದೆ ಮತ್ತು ಅಲ್ಲಿ ಒಂದು ವಿಭಿನ್ನ ರೀತಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿಕೊಳ್ಬೇಕಾಗಿದೆ. ನಮ್ಮ ಜೊತೆಗೆ ಸಾಕಷ್ಟು ವೀಕ್ಷಕರು ಕೂಡ ನಮ್ಮ ಜೊತೆಗೆ ಸ್ಪಂದನದ ವಿಶೇಷ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಹೋಗೋಣ ನಾವು ಸರ್ವಜ್ಞ ಪೀಠದತ್ತ. ವೀಕ್ಷಕರೇ, ಇದು ಮೊದಲ ಬಾರಿಗೆ ಒಂದು ಚಾನೆಲ್ ಒಂದು ವಿಶೇಷವಾದಂಥ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ಕೊಳ್ಳುವಂಥ ಒಂದು ವ್ಯವಸ್ಥೆಗೆ ನಾಂದಿ ಹಾಡ್ತಾ ಇದ್ದೀವಿ ನಾವು ಸ್ಪಂದನ ಟಿ ವಿಯವರು. ನಮ್ಮ ಜೊತೆಗೆ ನಮ್ಮ ವಾಹನ ಚಾಲಕರಾಗಿರತಕ್ಕಂತಹ ಭಾಸ್ಕರ್ ಅವರು ಕೊಲ್ಲೂರಿನಿಂದ ಕೊಡಚಾದ್ರಿ ತನಕ ನಮ್ಮನ್ನು ಕರ್ಕೊಬಂದಿದ್ದಾರೆ ಮತ್ತು ನಮ್ಮ ಜೊತೆಗೆ ಇದ್ದಾರೆ. ಅವರು ನಮ್ಮ ಎಲ್ಲ ಕೆಲಸಗಳ ಜೊತೆಗೆ ಅವರು ಭಾಗವಹಿಸ್ತಾ ಇದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ನಾವು ಹೇಳ್ತೇವೆ. ವೀಕ್ಷಕರೇ, ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸುತ್ತಾ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತದೆ. ಅದಕ್ಕಿಂತ ಮೊದಲೊಂದು ಪುಟ್ಟ ವಿರಾಮ.
ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಸ್ವಾತಂತ್ರ್ಯ ದಿನಾಚರಣೆಯ 71ನೇ ವರ್ಷದ ಸಂಭ್ರಮದಲ್ಲಿ ನಾವಿದ್ದೇವೆ. ಇವತ್ತು ಕೊಡಚಾದ್ರಿಯ ಪ್ರದೇಶದ ಅತ್ಯಂತ ಎತ್ತರವಾದಂತಹ ಸ್ಥಳವಾದ ಸರ್ವಜ್ಞ ಪೀಠದಲ್ಲಿ ನಾವು ನಿಂತಿದ್ದೇವೆ. ಬಹುಶಃ ಕರ್ನಾಟಕದ ಅತ್ಯಂತ ಎತ್ತರದ ಹಿಮಾಲಯ ಅಂತ ನಾವು ಏನು ಕರಿತೇವೆ. ಇಲ್ಲಿ ನಾವು ಸ್ಪಂದನ ವಾಹಿನಿ ವಿಶೇಷವಾದ ಅಭಿಯಾನವನ್ನು ಹಮ್ಮಿಕೊಳ್ತಾ ಇದೆ. ನಮ್ಮ ಜೊತೆಗೆ ಪ್ರವಾಸೋದ್ಯಮ ಇಲಾಖೆ, ಉಡುಪಿ ಜಿಲ್ಲೆ ಹಾಗೂ ಕುಂದಾಪುರ JCI ಸಿಟಿ ಹಾಗೂ ಚರಿಷ್ಮಾ ಘಟಕದ ಪದಾಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ವಿಶೇಷವಾಗಿ ಮತ್ತೊಮ್ಮೆ ತಮಗೆಲ್ಲರಿಗೂ ಹಾರ್ದಿಕವಾದಂಥ ಶುಭಾಶಯಗಳನ್ನ ಸಲ್ಲಿಸ್ತೇವೆ. ದೇಶದ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಎಲ್ಲರಿಗೂ ಶುಭಾಶಯಗಳು. ಸ್ವಚ್ಛ ಭಾರತ ಆಂದೋಲನದ ಪ್ರಯುಕ್ತ ಎಲ್ಲ ಕಡೆ ನಾವೀಗ ಸ್ವಚ್ಛತೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಇದ್ದೇವೆ.
ಎಲ್ಲ ನಾಗರಿಕರು ಸ್ವಚ್ಛತೆ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗಿ ನಾನು ಪ್ರೀತಿಪೂರ್ವಕವಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ನಾಡಿನ ಸಮಸ್ತ ಜನರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಅರ್ಪಿಸ್ತಾ ಈ ವರ್ಷದ ಸ್ವಚ್ಛ ಭಾರತದ ಆಂದೋಲನದ ಅಡಿಯಲ್ಲಿ ನಾವು ಭಾರತವನ್ನು ಸ್ವಚ್ಛವಾಗಿರಿಸುವ ಬಗ್ಗೆ ಗಮನವನ್ನು ಹರಿಸಿ ಸ್ವಾತಂತ್ರ್ಯೋತ್ಸವವನ್ನು ಉತ್ತಮ ರೀತಿಯಲ್ಲಿ ಆಚರಿಸೋಣ ಅಂತ ಎಲ್ಲರಿಗೂ ನನ್ನ ಅಭಿಲಾಷೆಗಳನ್ನು ವ್ಯಕ್ತಪಡಿಸುತ್ತಾ ಎಲ್ಲರಿಗೂ ಶುಭಾಶಯಗಳು. ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಾ ಸ್ಪಂದನ ಟಿವಿಯರು ಕೊಡಚಾದ್ರಿ ಮೂಕಾಂಬಿಕೆ ಮೂಲಸ್ಥಾನ ಮತ್ತು ಶಂಕರಾಚಾರ್ಯ ಪೀಠಕ್ಕೆ ಬಂದಿದ್ದಾರೆ. ಎಲ್ಲ ಸ್ವಚ್ಛತೆ ಮಾಡಿ ಎಲ್ಲ ಸ್ವಚ್ಛತೆಯಾಗಿ ಅವರು ಕ್ಲೀನ್ ಮಾಡಿ ಎಲ್ಲ ಹೋಗಿದ್ದಾರೆ. ಮತ್ತು ಅವರು ಇವರು ಬಂದರು ಎಲ್ಲ ಪ್ರವಾಸಿ ಧಾಮಿಗಳು ಎಲ್ಲರೂ ಬಂದು ಇಲ್ಲಿ ಸ್ವಚ್ಛತೆ ಕಾಪಾಡಬೇಕು. ಬಾಟ್ಲಿ ಮತ್ತು ಎಲ್ಲ ಜಾಸ್ತಿ ಇದೆ ಇಲ್ಲೆಲ್ಲ ಎಲ್ಲದನ್ನು ಅವರು ಕಂಟ್ರೋಲ್ ಮಾಡಿ ಎಲ್ಲ ವಾಪಸ್ ತಗೊಂಡು ಹೋಗಿ ಅವರವರು ಇದು ಡಸ್ಟ್ಬಿನ್ನಲ್ಲೇ ಹಾಕಬೇಕಾಗಿ ನಾವು ವಿನಂತಿ ಮಾಡ್ತೀವಿ. ಇದು ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ವೀಕ್ಷಕರೇ, ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸುತ್ತಾ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತದೆ. ಅದಕ್ಕಿಂತ ಮೊದಲೊಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಸ್ವಾತಂತ್ರ್ಯ ದಿನಾಚರಣೆಯ 71ನೇ ವರ್ಷದ ಸಂಭ್ರಮದಲ್ಲಿ ನಾವಿದ್ದೇವೆ. ಇವತ್ತು ಕೊಡಚಾದ್ರಿಯ ಪ್ರದೇಶದ ಅತ್ಯಂತ ಎತ್ತರವಾದಂತಹ ಸ್ಥಳವಾದ ಸರ್ವಜ್ಞ ಪೀಠದಲ್ಲಿ ನಾವು ನಿಂತಿದ್ದೇವೆ. ಬಹುಶಃ ಕರ್ನಾಟಕದ ಅತ್ಯಂತ ಎತ್ತರದ ಹಿಮಾಲಯ ಅಂತ ನಾವು ಏನು ಕರಿತೇವೆ. ಇಲ್ಲಿ ನಾವು ಸ್ಪಂದನ ವಾಹಿನಿ ವಿಶೇಷವಾದ ಅಭಿಯಾನವನ್ನು ಹಮ್ಮಿಕೊಳ್ತಾ ಇದೆ. ನಮ್ಮ ಜೊತೆಗೆ ಪ್ರವಾಸೋದ್ಯಮ ಇಲಾಖೆ, ಉಡುಪಿ ಜಿಲ್ಲೆ ಹಾಗೂ ಕುಂದಾಪುರ JCI ಸಿಟಿ ಹಾಗೂ ಚರಿಷ್ಮಾ ಘಟಕದ ಪದಾಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ವಿಶೇಷವಾಗಿ ಮತ್ತೊಮ್ಮೆ ತಮಗೆಲ್ಲರಿಗೂ ಹಾರ್ದಿಕವಾದಂಥ ಶುಭಾಶಯಗಳನ್ನ ಸಲ್ಲಿಸ್ತೇವೆ. ಎಪ್ಪತ್ತೊಂದನೇ ವರ್ಷದ ಸ್ವಾತಂತ್ರ್ಯ ಉತ್ಸವದ ಶುಭ ಸಂದರ್ಭದಲ್ಲಿ ನಾನು ಶೇಖರ್ ಶೆಟ್ಟಿ ಕನ್ನಡ ಸಮಸ್ತ ಜನರಿಗೆ ಶುಭಾಶಯನ್ನು ಕೋರುತ್ತಾ ಹಾಗೂ ಎಲ್ಲರಿಗೂ ಶುಭವಾಗಲೆಂದು ಹಾರೈಸುತ್ತೇನೆ. ಎಪ್ಪತ್ತೊಂದನೇ ಸ್ವಾತಂತ್ರ್ಯೋತ್ಸವಕ್ಕೆ ನಾಡಿನ ಎಲ್ಲ ಜನರಿಗೆ ಶುಭಾಶಯಗಳು. ಈ 71ನೇ ಸ್ವಾತಂತ್ರ್ಯೋತ್ಸವದ ಈ ಒಂದು ಸವಿನೆನಪಿಗಾಗಿ ನಮ್ಮ ದೇಶವನ್ನು ಹುಡುಗಿಸುತ್ತಿರುವಂಥ ಸ್ವಚ್ಛತೆ, ಈ ಸ್ವಚ್ಛತೆ ಬಗ್ಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಆ ಒಂದು ನಿಟ್ಟಿನಲ್ಲಿ ಈ ವರ್ಷವನ್ನು ನಾವು ಸ್ವಚ್ಛತಾ ಆಂದೋಲನ ವರ್ಷವನ್ನಾಗಿ ಮಾಡಬೇಕಂತ ನಮ್ಮೆಲ್ಲರ ಬಯಕೆ. ಆ ನಿಟ್ಟಿನಲ್ಲಿ
ಸ್ಪಂದನ ಟಿ ವಿಯವರು ಈ ಒಂದು ಅಭಿಯಾನವನ್ನು ಮಾಡೋದ್ರ ಮೂಲಕವಾಗಿ ನಮ್ಮ ಪರಿಸರ ಹಾಗೂ ನಮ್ಮ ಮನಸ್ಸು ನಾಡನ್ನು ಸ್ವಚ್ಛತೆ ಬಗ್ಗೆ ತೆಗೆದುಕೊಂಡು ಹೋಗಲಿ ಪ್ರಯತ್ನ ಮಾಡುತ್ತಿರುವುದು ನಿಜವಾಗಿ ಅಭಿನಂದನೀಯ. ಈ ಒಂದು ಶುಭ ಸಂದರ್ಭದಲ್ಲಿ ನಾವು ಸ್ವಚ್ಛ ಭಾರತದ ಪರಿಕಲ್ಪನೆಯ ನೆರಳಲ್ಲಿ ಭಾರತವನ್ನು ಸ್ವಚ್ಛವಾಗಿಡುವ ಜೊತೆಯಲ್ಲಿ ನಮ್ಮ ಮನೆ, ನಮ್ಮ ಪರಿಸರ, ನಮ್ಮ ಊರು, ನಮ್ಮ ನಾಡು, ನಮ್ಮ ರಾಜ್ಯ, ನಮ್ಮ ದೇಶ ಇದೆಲ್ಲವನ್ನು ಸ್ವಚ್ಛಂದದಲ್ಲಿಟ್ಟು ತನ್ಮೂಲಕವಾಗಿ ನಮ್ಮ ದೇಶವನ್ನು ಸ್ವಚ್ಛ ಭಾರತದೆಡೆಗೆ ತೆಗೆದುಕೊಂಡು ಹೋಗಬೇಕಂತ ನನ್ನ ವಿನಂತಿ. ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಂಡಂಥ ಸ್ಪಂದನ ಟಿ ವಿಯವರಿಗೂ ಕೂಡ ನನ್ನ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ನಮಸ್ಕಾರ. ನಾಡಿನ ಜನತೆಗೆ 71ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಈ 71ನೇ ಸ್ವಾತಂತ್ರ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ನಮ್ಮೆಲ್ಲ ಭಾರತೀಯರು ನಾವೆಲ್ಲರೂ ಸ್ವಚ್ಛ ಭಾರತದ ಪರಿಕಲ್ಪನೆಯ ಅಡಿಯಲ್ಲಿ ಮುಂದಿನ ದಿವಸದಲ್ಲಿ ಈ ದೇಶದಲ್ಲಿ ಸ್ವಚ್ಛತೆಯ ವಿಚಾರದಲ್ಲಿ ಹೆಚ್ಚಿನ ಒಂದು ಗಮನವನ್ನು ಕೊಟ್ಟು ಬರೇ ಸ್ವಚ್ಛ ಭಾರತ ಅಂತ ಹೇಳಿದರೆ ನಮ್ಮಲ್ಲಿರ್ತಕ್ಕಂಥ ರೋಡು ರಸ್ತೆಗಳನ್ನು ಮಾತ್ರ ಸ್ವಚ್ಛ ಮಾಡುವುದಲ್ಲ, ಜೊತೆಗೆ ಈ ದೇಶದಲ್ಲಿ ಇರ್ತಕ್ಕಂಥ ಭ್ರಷ್ಟಾಚಾರ, ಈ ದೇಶದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ವಿಧದ ಅನೈತಿಕ ಚಟುವಟಿಕೆಗಳು ಎಲ್ಲ ವಿಚಾರದ ಅಡಿಯಲ್ಲಿ ಇವತ್ತು ಸ್ವಚ್ಛ ಭಾರತದ ಪರಿಕಲ್ಪನೆ ಅಡಿಯಲ್ಲಿ ಎಲ್ಲ ವಿಚಾರಗಳು ಕೂಡ ಸ್ವಚ್ಛವಾಗಬೇಕು. ಇಡೀ ಪ್ರಪಂಚದಲ್ಲಿ ಭಾರತ ಒಂದು ಸ್ವಚ್ಛ ಭಾರತವಾಗಿ ಮೂಡಿ ಬರಬೇಕನ್ನುವಂತಹ ಆಶಯದೊಂದಿಗೆ ಇವತ್ತು ನರೇಂದ್ರ ಮೋದಿಯವರು ಇಡೀ ಪ್ರಪಂಚದಲ್ಲಿ ಇವತ್ತು ನಮ್ಮ ದೇಶ ಬಹಳ ಹೆಮ್ಮೆಯಿಂದ ಬಹಳ ಗೌರವದಿಂದ ಇವತ್ತು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಈ ದೇಶಕ್ಕೆ ಬಹಳ ಸ್ವಚ್ಛತೆ ವಿಚಾರ ಮತ್ತು ಬೇರೆ ಬೇರೆ ವಿಚಾರಗಳಲ್ಲಿ ನಮ್ಮನ್ನು ಹೊರದೇಶಗಳಲ್ಲೂ ಕೂಡ ಈ ದೇಶವನ್ನು ಗೌರವಿಸುವಂಥ ಕಾಲ ಭಾಳ ಸನ್ನಿಹಿತ ಆಗಿದೆ. ಹಾಗಾಗಿ ನಾವೆಲ್ಲ ಭಾರತೀಯರಾದ ನಾವೆಲ್ಲರೂ ಸ್ವಚ್ಛತೆ ಮತ್ತು ಎಲ್ಲ ವಿಚಾರಗಳಲ್ಲೂ ಕೂಡ ಬದ್ಧತೆ ಪ್ರಾಮಾಣಿಕತೆಯಿಂದ ಮುಂದಿನ ದಿವಸದಲ್ಲಿ ನಾವು ವಿಚಾರವನ್ನು ಇಟ್ಕೊಳ್ಬೇಕನ್ನುವಂಥ ಒಂದು ವಿಶ್ವಾಸದೊಂದಿಗೆ ಹೇಳ್ತೇನೆ.
ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಈ ದಿನ ಸ್ವಚ್ಛ ಭಾರತ ಪರಿಕಲ್ಪನೆ ಅಡಿಯಲ್ಲಿ ನಮ್ಮ ಈ ಸ್ಪಂದನ ಟಿವಿಯವರು ಹೊಸ ಒಂದು ರೀತಿಯಲ್ಲಿ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಇವರಿಗೂ ಕೂಡ ಶುಭಾಶಯವನ್ನು ಕೋರುತ್ತಾ ಮುಂದಿನ ದಿನಗಳಲ್ಲಿ ಇಡೀ ರಾಷ್ಟ್ರವ್ಯಾಪಿಯಾಗಿ ಈ ಸ್ವಚ್ಛ ಭಾರತ ಅನ್ನುವ ಅಭಿಯಾನ ಒಂದು ಹೊಸ ರೂಪದಲ್ಲಿ ಮೂಡಿ ಬರಲಿ ಅಂತ. ಸ್ವಚ್ಛ ಭಾರತ್ ಅನ್ನುವಂಥದ್ದು ನಮ್ಮ ಗಾಂಧೀಜಿಯವರ ಒಂದು ಕನಸಾಗಿತ್ತು. ಸೊ ಇದು ಈಗ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಮೋದಿಯವರ ನೇತೃತ್ವದಲ್ಲಿ ಈಗ ಒಂದು ಕಾರ್ಯಕ್ರಮವು ರಾಷ್ಟ್ರವ್ಯಾಪಿಯಾಗಿ ನಡೀತಾ ಇದೆ. ಮುಂದೆಯೂ ಕೂಡ ಅಂದರೆ ಗಾಂಧೀಜಿಯವರ 150ನೇ ಜಯಂತಿಯ ಸಂದರ್ಭದಲ್ಲಿ ನಮ್ಮ ಇಡೀ ಭಾರತವು ಸ್ವಚ್ಛ ಭಾರತದ ಒಂದು ಪರಿಕಲ್ಪನೆಯೊಂದಿಗೆ ಮೂಡಿ ಬರಲಿ ಅಂತ ಹಾರೈಸುತ್ತಾ ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಈ ವರ್ಷ ಸ್ಪಂದನ ಟಿವಿಯವರು ಒಂದು ವಿಶಿಷ್ಟವಾದಂಥ ರೀತಿಯಲ್ಲಿ ಸ್ವಚ್ಛ ಭಾರತದ ಅಭಿಯಾನದ ಒಂದು ಮಾದರಿಯಲ್ಲಿ ಕೊಡಚಾದ್ರಿ ಪರ್ವತ ಶ್ರೇಣಿಗಳಲ್ಲಿ ಬಹುಶಃ ಸ್ವಚ್ಛತಾ ಆಂದೋಲನವನ್ನು ಹಮ್ಮಿಕೊಂಡು ಒಂದು ವಿಶಿಷ್ಟವಾದಂಥ ಒಂದು ಮಾದರಿ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹುಶಃ ಇವತ್ತು ನಮ್ಮೆಲ್ಲರ ಆದ್ಯತೆ ಆಗಿರಬೇಕಾದದ್ದು ಒಂದು ಸ್ವಚ್ಛವಾದಂಥ ಸಮಾಜ ಮತ್ತು ಸ್ವಚ್ಛ ಪರಿಸರವನ್ನು ನಿರ್ಮಿಸುವಂಥದ್ದು. ಯುವಜನರು ವಿಶೇಷವಾಗಿ ಈ ಬಗ್ಗೆ ಗಮನ ಹರಿಸಬೇಕು. ಈ ಒಂದು ಸ್ವಾತಂತ್ರ್ಯೋತ್ಸವವನ್ನು ಒಂದು ಸ್ವಚ್ಛತಾ ಅಭಿಯಾನವನ್ನಾಗಿಸಿ ಆ ಮೂಲಕ ನಮ್ಮ ಪರಿಸರವನ್ನು ಸ್ವಚ್ಛತೆಯಿಂದ ಮತ್ತು ಒಂದು ಸುಂದರವಾದಂಥ ಪರಿಸರವನ್ನು ಹಸಿರನ್ನು ನಿರ್ಮಿಸುವ ಮೂಲಕ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಬೇಕಾಗಿ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಮಸ್ಕಾರ. ಈ ಬಾರಿಯ ಸ್ವಾತಂತ್ರ್ಯೋತ್ಸವದ ದಿನದಂದು ಎಲ್ಲರಿಗೂ ಶುಭಾಶಯಗಳು. ಹಾಗೆ ಸ್ವಾತಂತ್ರ್ಯೋತ್ಸವದ ಪರಿಕಲ್ಪನೆಯಾಗಿ ಇವರು ಸ್ವಚ್ಛ ಭಾರತ ಒಂದು ಅಭಿಯಾನವನ್ನು ಸ್ಪಂದನ ಟಿವಿಯವರು ಮಾಡುತ್ತಾ ಇದ್ದಾರೆ. ಇದು ಒಂದು ಎಲ್ಲರಿಗೂ ಪ್ರೇರಣಾ ರೂಪವಾಗಿ ಪರಿಕಲ್ಪಿಸಲಿ ಅಂತ ಹೇಳುತ್ತಾ ನನ್ನ ಈ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ. ಎಲ್ಲ ನಾಗರಿಕ ಬಂಧುಗಳಿಗೆ 70ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಹಾಗೆ ಸ್ವಚ್ಛ ಭಾರತದ ಪರಿಕಲ್ಪನೆಯಲ್ಲಿ ನಮ್ಮ ಸ್ಪಂದನ ಚಾನೆಲ್ ಕೊಡಚಾದ್ರಿಯಲ್ಲಿ ತನ್ನ ಒಂದು ಅಭೂತವಾದ ಕಾರ್ಯಕ್ರಮವನ್ನು ಹೊಂದಿಕೊಂಡು ಸ್ವಚ್ಛ ಭಾರತದ ಕಲ್ಪನೆಗೆ ಇಮ್ಮಿಕೊಡುವಂಥ ಕೆಲವು ಅಭಿವೃದ್ಧಿ ಕೆಲಸಗಳಿಗೆ ಪೂರಕವಾಗಿ ಕೆಲಸ ನಿರ್ವಹಿಸಿದೆ. ಇವರಿಗೆ ಸಹ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ನಾಡಿನ ಸರ್ವ ಜನತೆಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರ್ತೇನೆ. ಈಗಾಗಲೇ ದೇಶಾದ್ಯಂತ ಏನು ಸ್ವಚ್ಛ ಭಾರತ್ ಎನ್ನುವಂಥ ಒಂದು ದೊಡ್ಡ ಅಭಿಯಾನ ನಡೀತಾ ಇದೆ. ಅದರ ಸಲುವಾಗಿ ಇಂದು ಸ್ಪಂದನ ಟಿವಿಯವರು ಈಗಾಗಲೇ ಈ ಕ್ಷೇತ್ರದ ಒಂದು ಪವಿತ್ರ ಸ್ಥಳವಾಗಿರುವಂಥ ಕೊಡಚಾದ್ರಿಯಲ್ಲಿ ತಮ್ಮ ಒಂದು ಚಾನೆಲ್ ಮುಖಾಂತರ
ಇಡೀ ಕ್ಷೇತ್ರವನ್ನು ಸ್ವಚ್ಛ ಮಾಡುವಂಥ ಕಾರ್ಯವನ್ನು ಕೈಗೊಂಡಿದ್ದಾರೆ. ಅವರ ಈ ಒಂದು ವಿಚಾರವನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಎಲ್ಲ ನಾಗರಿಕರು ಕೂಡ ತಮ್ಮ ಪರಿಸರವನ್ನು ಸ್ವಚ್ಛವಾಗಿಟ್ಕೊಳ್ಳೋದ್ರ ಮೂಲಕ ಈ ಒಂದು ಸ್ವಾತಂತ್ರ್ಯೋತ್ಸವವನ್ನು ವಿಶೇಷವಾಗಿ ಆಚರಿಸಬೇಕಾಗಿ ಕೇಳಿಕೊಳ್ತಾ ಮಗದೊಮ್ಮೆ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತೇನೆ. ನಾಡಿನ ಸರ್ವ ಜನತೆಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಈ ನಿಟ್ಟಿನಲ್ಲಿ ಸ್ಪಂದನ ಟಿ ವಿಯವರು, ಸ್ಪಂದನ ಸುದ್ದಿ ಮಾಧ್ಯಮ ಟಿ ವಿಯವರು ಸ್ವಚ್ಛತಾ ಆಂದೋಲನವನ್ನು ಜನರಿಗೆ ಸ್ವಚ್ಛತಾ ಆಂದೋಲನವನ್ನು ನಡೆಸಿ ಜನರಿಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅವರಿಗೂ ಕೂಡ ನಮ್ಮ ಶುಭ ಹಾರೈಕೆಯೊಂದಿಗೆ ಸಮಸ್ತ ಜನರಿಗೂ ಸ್ವಾತಂತ್ರ್ಯೋತ್ಸವ ಶುಭಾಶಯವನ್ನು ಕೋರುತ್ತೇನೆ. ಈ ದೊಡ್ಡ ದೊಡ್ಡ ಪರಿಸರವಾದಿಗಳಿದ್ದಾರಲ್ಲ, ಅವರು ಮನೆ ಮುಂದೆ ತೋಡಿಗೆ ಕಸ ಹಾಕೋದು, ಹೊಳೆ ಕಸ ಹಾಕೋದು ಅದು ಮಾಡ್ತಾರೆ. ಆದರೆ ದೇಶದ ಬಗ್ಗೆ, ರಾಜ್ಯದ ಬಗ್ಗೆ ಮಾತಾಡ್ತಾರೆ. ಆದರೆ ಅವರು ಇದನ್ನೆಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೇಳೋದಕ್ಕಿಂತ ಅವ್ರ ಅಕ್ಕಪಕ್ಕ ಅವರೇ ಸ್ವಚ್ಛವಾಗಿಟ್ಕೊಂಡು ಅವ್ರ ಅಕ್ಕದ ಮನೆಯವರಿಗೆ ಸ್ವಲ್ಪ ತಿಳಿ ಹೇಳ್ಬೋದು. ನೋಡಿ, ಈ ಕಸವನ್ನೆಲ್ಲ ಹೊಳಗೆ ಹಾಕಬಾರ್ದು, ತೋಡಿ ಹಾಕಬಾರ್ದು, ನಾವೇ ಒಂದು ತೋಟದ ಬದಿಯಲ್ಲಿಟ್ಟು ಸುಟ್ಟು ಸ್ವಚ್ಛವನ್ನು ಕಾಪಾಡಿಕೊಳ್ಬೇಕು, ನಮ್ಮ ತೋಟವನ್ನು ನಾವೇ ಚೊಕ್ಕ ಇಟ್ಕೊಳ್ಬೇಕು ಎಂಬ ಮಾತನ್ನು ಹೇಳಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಮತ್ತು ನಾವು ಆದಷ್ಟು ಜನರಿಗೆ ತಿಳಿ ಹೇಳೋದ್ರಿಂದ, ನೀವು ಟಿ ವಿಯವರು, ಪೇಪರ್ನವರು, ನಾವು ರಾಜಕೀಯದವರು ಸ್ವಲ್ಪ ತಿಳಿ ಹೇಳೋದ್ರಿಂದ ಸ್ವಚ್ಛತಾ ಆಂದೋಲನ ಆಟೋಮೆಟಿಕ್ಕಾಗಿ ಮಾಡ್ಬೋದು. ಇನ್ನೊಂದೇನೆಂದರೆ, ನಮಗೆ ಇದನ್ನು ಕೆಲವರಿಗೆಲ್ಲ ಸ್ಥಳ ಇಲ್ಲ ಇದನ್ನು ತಗೊಂಡೋಗಿ ಹಾಕಲಿಕ್ಕೆ. ಒಂದು 4-5 ಗ್ರಾಮ ಸೇರಿಸಿ ಒಂದು ಡಂಪಿಂಗ್ ಯಾರ್ಡ್ ಮಾಡಿ ಪಂಚಾಯತ್ ಮುಖಾಂತರ ಅದನ್ನು ಈ ಕಸಗಳನ್ನ ತಗೊಂಡೋಗಿ ಎಲ್ಲ ಹಾಕಿದರೆ ಆದಷ್ಟು ಸ್ವಚ್ಛತೆ ಆಗ್ತದೆ. ಇಷ್ಟೇ ನನ್ನ ಅನಿಸಿಕೆ. ಕೊಡಚಾದ್ರಿ ಕರ್ನಾಟಕದ ಭೌಗೋಳಿಕವಾಗಿ ಮತ್ತು ಧಾರ್ಮಿಕ ನೆಲೆಯಲ್ಲಿಯೂ ಕೂಡ ಒಂದು ವಿಶಿಷ್ಟ ಸ್ಥಾನ ಹೊಂದಿರತಕ್ಕಂತಹ ಸ್ಥಳ ಅದು. ಅದನ್ನು ಆ ದೃಷ್ಟಿಯಿಂದಲೇ ಜನ ಉಪಯೋಗಿಸಿಕೊಳ್ಬೇಕೇ ಹೊರತು ಅದು ಮೋಜಿನ ತಾಣವಾಗಿ ಖಂಡಿತ ಉಪಯೋಗಿಸಿಕೊಳ್ತಕ್ಕಂಥದ್ದು ಸರಿಯಲ್ಲ. ಆದರೆ ಕಳೆದ ಕೆಲವು ವರ್ಷಗಳಿಂದ ಅಲ್ಲಿಗೆ ಹೋಗ್ತಕ್ಕಂತಹ ಯಾತ್ರಾರ್ಥಿಗಳು ಅನ್ನೋದಕ್ಕಿಂತ ಬೇರೆ ಉದ್ದೇಶಕ್ಕೆ ಅಲ್ಲಿ ಹೋಗುವಂಥದ್ದು, ಅಲ್ಲಿಯ ಸ್ಥಳವನ್ನು, ರಸ್ತೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳದೇ ಇರತಕ್ಕಂಥದ್ದು, ಮತ್ತು ಆ ಕ್ಷೇತ್ರಕ್ಕೆ ಮತ್ತು ಆ ಸ್ಥಳಕ್ಕೆ ಇರತಕ್ಕಂಥ ಭೌಗೋಳಿಕ ಹಿನ್ನೆಲೆ, ಧಾರ್ಮಿಕ ಹಿನ್ನೆಲೆ ಎರಡನ್ನೂ ಮರೆತು ಅದನ್ನು ಒಂದು ರೀತಿ ಮೋಜಿನ ತಾಣವಾಗಿ ಬಳಸ್ತಾ ಇರುವಂಥದ್ದು ಸರಿಯಲ್ಲ. ಹಾಗಾಗಿ ಸ್ಪಂದನ ಟಿ ವಿಯವರು ಅದನ್ನು ಒಂದು ಅದರ ಐತಿಹಾಸಿಕ ಹಿನ್ನೆಲೆ ಏನಿದೆ ಮತ್ತು ಧಾರ್ಮಿಕ ಹಿನ್ನೆಲೆ ಏನಿದೆ ಅದನ್ನು ಪುನಃ ಸ್ಥಾಪಿಸಬೇಕು, ಆ ರೀತಿಯಲ್ಲೇ ನಡೆದುಕೊಳ್ಬೇಕು, ಅದನ್ನು ರಕ್ಷಿಸಬೇಕಂತಕ್ಕಂಥ ದೃಷ್ಟಿಯಿಂದ ಏನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದು ಖಂಡಿತವಾಗಿಯೂ ಕೂಡ ಜನ ಅದಕ್ಕೆ ಬೆಂಬಲ ನೀಡಬೇಕು ಮತ್ತು ಆ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಆ ಸ್ಥಳ ಕೊಡಚಾದ್ರಿ ಅನ್ನುವಂಥದ್ದು ಕರ್ನಾಟಕದ ಹಿಮಾಲಯ ಅಂತ ಹೇಳಿ ಏನು ಹೇಳ್ತಾರೆ, ಅದೇ ರೀತಿಯಲ್ಲಿ ಅದು ಮುಂದುವರಿಬೇಕಂತಕ್ಕಂಥದ್ದು ನನ್ನ ಆಶಯ ಕೂಡ.
ಎಲ್ಲರಿಗೂ ನಮಸ್ಕಾರ. ಸಮಸ್ತ ಕುಂದಾಪುರ ಜನತೆಗೆ ಹಾಗೆ ಉಡುಪಿ ಜನತೆಗೆ 71ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸ್ಪಂದನಾ ಚಾನೆಲ್ನವರು ನನಗೆ ಹೇಳ್ದಂಗೆ ಕೊಡಚಾದ್ರಿನಲ್ಲಿ ಒಂದು ಕಸ ಏನು ಹಾಕ್ತಾರೆ ಟೂರಿಸ್ಟ್ನೆಲ್ಲ, ಅದನ್ನೆಲ್ಲ ಸ್ವಚ್ಛತೆ ಕಾರ್ಯಕ್ರಮ ಕೈಗೊಂಡಿದ್ದಾರೆ. ಇದು ಸ್ವಾತಂತ್ರ್ಯ ದಿನಾಚರಣೆ ಎಂದು ಕೈಗೊಂಡಿರೋದು ತುಂಬ ವಿಶೇಷ ಅಂತಲೇ ಹೇಳ್ಬೋದು. ನಮ್ಮ ಉಡುಪಿನಲ್ಲೂ ನಾವು ಆಗಸ್ಟ್ 15ನೇ ತಾರೀಕು ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ ಕೂಡ ಸ್ವಚ್ಛ ಉಡುಪಿ ಮಿಷನ್ ಅಂತ ಲಾಂಚ್ ಮಾಡ್ತಾ ಇದ್ದೀವಿ. ಈಗ ಕಸದ್ದೇ ಒಂದು ಸಮಸ್ಯೆ ಆಗಿಬಿಟ್ಟಿದೆ, ಎಲ್ಲ ಪ್ರೋಗ್ರೆಸಿವ್ ಸಿಟೀಸ್ನಲ್ಲೂ ಕಸದ್ದೇ ಒಂದು ಸಮಸ್ಯೆ ಆಗಿಬಿಟ್ಟಿದೆ. ಇದಕ್ಕೆ ಮೂಲ ಅಂದರೆ ಒಂದು ಮೈಂಡ್ ಸೆಟ್ ಅನ್ಬೋದು ಜನರದು. ನಮ್ಮನೆ ಕಸ ನಮ್ಮನೆಯಿಂದ ಹೊರಗಡೆ ಹೋದರೆ ಸಾಕು, ಅದು ಎಲ್ಲಾದರೂ ಹೋಗಲಿ ನಮಗೇನು ಅನ್ನೋ ಒಂದು ಮೈಂಡ್ ಸೆಟ್ ಇರೋದ್ರಿಂದನೇ ಇದಾಗ್ತಾ ಇದೆ. ಸೊ ಪ್ರತಿಯೊಬ್ಬರದ್ದು ಮನೆ ಹಂತದಲ್ಲೇ ಕಸ ವಿಂಗಡಣೆ ಆಗಿ ಆಮೇಲೆ ಅದು ಒಂದು ಕಸನ ನಾವೀಗ ಕಸ ಅನ್ನೋದಕ್ಕಿಂತ ರಿಸೋರ್ಸ್ ಅಂತ ಹೇಳ್ತೀವಿ. ಸೊ ಅದು ರೀಸೈಕಲ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಾವು ನಮ್ಮ ಉಡುಪಿ ಜಿಲ್ಲೆ ತುಂಬ ಮುಖ್ಯ ಪ್ರವಾಸಿಯ ತಾಣವಾಗಿದೆ. ಬೀಚಸ್ಸು ಮತ್ತು ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಎಲ್ಲ ಇದೆ. ಬಟ್ ಆದ್ರೂ ಹೊರಗಡೆಯಿಂದ ಬರೋ ಟೂರಿಸ್ಟು ಹಾಗೆ ಇಲ್ಲಿರೋ ಟೂರಿಸ್ಟ್ ಕೂಡ ಅಲ್ಲಿ ಕಸನ ಬೇಸಿಕ್ಲಿ ಪ್ಲಾಸ್ಟಿಕ್ ತೊಗೊಂಡೋಗಿ ಡಂಪ್ ಮಾಡಿ ಒಂದು ಪ್ರಕೃತಿ ಸೌಂದರ್ಯನ ಹಾಳು ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ಸೊ ನಾವೆಲ್ಲ ಎಚ್ಚೆತ್ಕೋಬೇಕಾಗತ್ತೆ. ಸೊ ಅಲ್ಲಿ ಅಷ್ಟು ಪ್ರಿಸ್ಟೀನ್ ಅಟ್ಮಾಸ್ಫಿಯರ್ ಇರೋದು, ಪ್ರಿಸ್ಟೀನ್ ಎನ್ವೈರನ್ಮೆಂಟ್ ಇರೋದು, ಯಾರೇ ಹೋಗಲಿ ಫಾರೆಸ್ಟ್ನವರಾಗಲಿ ಯಾರೇ ಹೋಗಲಿ ಅದನ್ನು ಕ್ಲೀನ್ ಮಾಡೋದಕ್ಕಿಂತ ಅದಕ್ಕೆ ಮುಂಚೆ ಅದನ್ನು ಡಂಪ್ ಮಾಡೋದಕ್ಕೆ ಮುಂಚೆ ಒಂದ್ಸತಿ ನಾವು ಥಿಂಕ್ ಮಾಡಬೇಕಾಗತ್ತೆ. ಸೊ ನಾನು ಎಲ್ಲರನ್ನೂ ಕೇಳ್ಕೊಳ್ಳೋದಿಷ್ಟೇ, ಸ್ಪೆಷಲಿ ಕೊಡಚಾದ್ರಿಗೆ ಬರೋ ಟೂರಿಸ್ಟ್ನಲ್ಲಿ ನೀವೇನು ತೊಗೊಂಡು ಬಂದ್ರೂ ದಯವಿಟ್ಟು ನೀವು ಅದನ್ನು ನಿಮ್ಮ ಕಸನ ನೀವು ಚಿಪ್ಸ್ ಪ್ಯಾಕೆಟ್ ಏನು ತಿಂದ್ರೂ ದಯವಿಟ್ಟು ನಿಮ್ಮ ಬ್ಯಾಗ್ನಲ್ಲಿ ತೊಗೊಂಡು ಹೋಗಿ ಒಂದು ಡಸ್ಟ್ಬಿನ್ನಲ್ಲಿ ಬಿಸಾಡಿ, ಇಲ್ಲಿ ಹಾಕಬೇಡಿ ಅಂತ. ಅದರಿಂದ ಒಂದು ಇದರಿಂದ ನಾವು ಮುಕ್ತಿ ಪಡಿಬೋದಾಗಿದೆ. ಸೊ ನಾನು ಅದೇ ಜನರಿಗೂ ಹೇಳೋದಷ್ಟೇ, ಸ್ವಚ್ಛ ಉಡುಪಿ ಮಿಷನ್ ಅನ್ನೋದು ಬರೀ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಪ್ರೋಗ್ರಾಮ್ ಅಲ್ಲ, ಇದು ಪ್ರತಿಯೊಬ್ಬರು ಪ್ರೋಗ್ರಾಮು. ಇದು ಜನತೆ ನಮಗೆ ಸಹಕಾರ ಕೊಟ್ಟರೆ ಮಾತ್ರ ಮಾಡಲಿಕ್ಕಾಗತ್ತೆ. ಇದು ಮಾಡ್ತಾ ಇರೋದು ನಮ್ಮೆಲ್ಲರಿಗೋಸ್ಕರ ಅಂತ ತಿಳ್ಕೋಬೇಕು. ಇದು ಯಾವುದೇ ಸರ್ಕಾರಿ ಕಾರ್ಯಕ್ರಮ ಅಲ್ಲ, ಇದು ಒಂದು ಮೂವ್ಮೆಂಟ್ ಆಗಿ ಮಾರ್ಪಾಡಾಗಬೇಕು. ಪ್ರತಿಯೊಬ್ಬರು ಇದರಲ್ಲಿ ಭಾಗಿಯಾಗಬೇಕು. ಆಗಸ್ಟ್ 8ರಂದು ಕ್ವಿಟ್ ಇಂಡಿಯಾ ಚಳುವಳಿಯ 75ನೇ ವಾರ್ಷಿಕೋತ್ಸವದ ಅಂಗವಾಗಿ ಪ್ರವಾಸೋದ್ಯಮ ಇಲಾಖೆ ಉಡುಪಿ ವತಿಯಿಂದ ಶ್ರಮದಾನದ ಮೂಲಕ ಸ್ವಚ್ಛತಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸಾರ್ವಜನಿಕರಿಗೆ ಪ್ರವಾಸಿ ತಾಣಗಳಲ್ಲಿ ಸ್ವಚ್ಛತೆಗೆ ಪ್ರಾಧಾನ್ಯತೆಯನ್ನು ನೀಡೋ ಬಗ್ಗೆ ಅರಿವು ಮೂಡಿಸಲು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರುತ್ತೇವೆ. ನಾವು ಯಾವುದೇ ಪ್ರವಾಸಿ ತಾಣಕ್ಕೆ ಭೇಟಿ ನೀಡಿದಾಗ ಅದು ಅತ್ಯಂತ ಸುಂದರವಾಗಿರಬೇಕು, ಸ್ವಚ್ಛವಾಗಿರಬೇಕು, ಯಾವುದೇ ಮಲಿನತೆ ಇರಬಾರ್ದು ಅಂತ ಆಶಿಸ್ತೇವೆ. ಹಾಗೆ ಇರುವಂಥ ಪ್ರಕೃತಿಯನ್ನು ನಾವು ಹೊಗಳ್ತೇವೆ ಸಹ. ಆದರೆ ಅದೇ ತಾಣವನ್ನು ಭೇಟಿ ನೀಡಿ ನಾವು ಅಲ್ಲಿಂದ ಹೊರಡುವಾಗ ಉಪಯೋಗಿಸಿದ ಪ್ಲಾಸ್ಟಿಕ್, ಕಸ, ಬಾಟಲ್ಗಳು ಹಾಗೂ ಉಳಿದ ಆಹಾರ ಪದಾರ್ಥವನ್ನು ನಾವು ಅಲ್ಲೇ ಎಸೆದು ನಂತರ ಬರುವಂಥ ಪ್ರವಾಸಿಗರಿಗೆ ಬೇರೆದೇ ಕಲುಷಿತ ಪ್ರಪಂಚವನ್ನು ನಾವು ತೆರೆದಿಡ್ತೇವೆ. ಸ್ವಚ್ಛ ಭಾರತ, ಕಸಮುಕ್ತ ಭಾರತ ಹಾಗೂ ಪ್ಲಾಸ್ಟಿಕ್ ರಹಿತ ಭಾರತ ನಮ್ಮ ಮುಂದಿನ ಪೀಳಿಗೆಯ ಹಕ್ಕು. ಬನ್ನಿ, ಪರಿಸರದ ಸ್ವಚ್ಛತೆಯನ್ನು ಕಾಪಾಡೋಣ, ಪ್ಲಾಸ್ಟಿಕ್ ಬಳಕೆಯನ್ನು ನಿರ್ಬಂಧಿಸೋಣ. ಈ ಸ್ವಚ್ಛತಾ ಅಭಿಯಾನದಲ್ಲಿ ನಾವೆಲ್ಲರೂ ಕೈಜೋಡಿಸೋಣ. ಪ್ರವಾಸಿ ತಾಣಗಳನ್ನು ಸುಂದರ ತಾಣವನ್ನಾಗೇ ಇರುವಂತೆ ನೋಡಿಕೊಳ್ಳೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಈ ಬಾರಿ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಉಡುಪಿ ಜಿಲ್ಲೆಯಿಂದ ಸ್ಪಂದನ ವಾಹಿನಿ ಸಂಯೋಗದೊಂದಿಗೆ ಕೊಡಚಾದ್ರಿಯಲ್ಲಿ ನಾವು ಈ ಬಾರಿ ಒಂದು ವಿನೂತನವಾದಂಥ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಅದರ ಜೊತೆಗೆ ನಾವು ಒಂದು ಸ್ವಚ್ಛತಾ ಅಭಿಯಾನವನ್ನು ಹಾಗೂ ಸ್ವಚ್ಛತಾ ಜಾಗೃತಿಯ ಬಗ್ಗೆ ಅಲ್ಲಿನ ಚಾಲಕರಿಗೆ ಮತ್ತು ಅಂಗಡಿ ಮುಂಗಟ್ಟು ಗ್ರಾಹಕರುಗಳಿಗೆ, ಅಲ್ಲಿ ಇರ್ತಕ್ಕಂಥ ನಾಗರಿಕರಿಗೆ ಇದರ ಬಗ್ಗೆ ಒಂದು ತಿಳುವಳಿಕೆಯನ್ನು ನೀಡುವ ಸಲುವಾಗಿ ಕೊಡಚಾದ್ರಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಭಿನ್ನವಾಗಿ ಆಚರಣೆ ಮಾಡಿದೆವು. ನಾವು ನಮ್ಮ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಒಂದು ಟ್ಯಾಗ್ಲೈನ್ ಸೂಚಿಸುವಂತೆ ಒಂದು ರಾಜ್ಯ ಹಲವು ಜಗತ್ತು. ನಮ್ಮ ಕರ್ನಾಟಕವು ಸಾಕಷ್ಟು ವಿವಿಧ ವಿಭಿನ್ನತೆ, ವೈಶಿಷ್ಟ್ಯತೆ, ಕಲೆ, ವಾಸ್ತುಶಿಲ್ಪ, ಸಂಸ್ಕೃತಿ ಹಾಗೂ ಆಚಾರ ವಿಚಾರಗಳನ್ನು ಹೊಂದಿರುತ್ತದೆ. ಆದರೆ ಇವತ್ತಿನ ದಿನ ನಾವು ನಮ್ಮ ಒಂದು ಮೋಜು ಮಸ್ತಿಗಾಗಿ ಈ ಪ್ರವಾಸಿ ಸ್ಥಳಗಳನ್ನು ಒಂದು ಕಲುಷಿತವನ್ನು ಮಾಡುತ್ತಿದ್ದೇವೆ. ಇದರ ಬಗ್ಗೆ ನಾವು ಒಂದು ಮುಂಜಾಗ್ರತೆಯನ್ನು ತೆಗೆದುಕೊಳ್ಳಬೇಕಾಗಿದೆ. ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಒಂದು ಪರಿಶುದ್ಧತೆಯನ್ನು ಕಾಪಾಡಬೇಕಾಗಿದೆ. ಸೊ ಎಲ್ಲ ಪ್ರವಾಸಿಗರಲ್ಲೂ, ಎಲ್ಲ ಒಂದು ಸ್ಪಂದನ ವಾಹಿನಿಯ ವೀಕ್ಷಕರಲ್ಲೂ ಒಂದು ಪ್ರವಾಸೋದ್ಯಮ ಇಲಾಖೆಯಿಂದ ಒಂದು ಹೃದಯಪೂರ್ವಕ ಮನವಿ ಏನೆಂದರೆ,
ಎಲ್ಲರೂ ತಮ್ಮ ಸುತ್ತಮುತ್ತಲಿನ ವಾತಾವರಣ ಹಾಗೂ ಪ್ರವಾಸ ಸ್ಥಾನಗಳ ಬಗ್ಗೆ ಒಂದು ಪ್ರೀತಿಪೂರ್ವ ಕಾಳಜಿಯನ್ನು ತೆಗೆದುಕೊಂಡು ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕೆಂದು ಈ ಮೂಲಕ ತಮ್ಮ ಎಲ್ಲ ಸ್ಪಂದನ ವಾಹಿನಿ ವೀಕ್ಷಕರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ವೀಕ್ಷಕರೇ, ಇವತ್ತು ನಾವೇನು ಕೊಡಚಾದ್ರಿಯ ಅತ್ಯಂತ ಎತ್ತರದ ಪ್ರದೇಶ, ಕರ್ನಾಟಕದ ಹಿಮಾಲಯ ಅನ್ನುವಂಥ ನಾವು ಏನು ಕರಿತಾ ಇದ್ದೇವೆ, ಆ ಕೊಡಚಾದ್ರಿಯ ಸರ್ವಜ್ಞ ಪೀಠದ ಬಳಿಯಲ್ಲಿ ಇವತ್ತು ನಾವು ನಿಂತಿದ್ದೇವೆ. ಈಗಾಗಲೇ ನಮ್ಮ ದೇಶದ ಸ್ವಾತಂತ್ರ್ಯದ ಒಂದು ಸಂಕೇತವಾಗಿ ನಮಗೆ ಬ್ರಿಟಿಷರು ಬಿಟ್ಟುಕೊಟ್ಟಂತಹ ಸ್ವಾತಂತ್ರ್ಯವನ್ನು ಅನುಭವಿಸೋದಕ್ಕಾಗಿ ಇವತ್ತು ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೇವೆ. ನಮ್ಮ ಜೊತೆಗೆ ಹಲವಾರು ನಮ್ಮ ಸ್ಪಂದನದ ವೀಕ್ಷಕರು ನಮ್ಮ ಜೊತೆಗಿದ್ದಾರೆ, ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ಸೊ ಇವತ್ತು ನಾವು ಒಂದು ವಿಶೇಷವಾದ ರೀತಿಯಲ್ಲಿ ಕೂಡ ನಾವು ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಬಹುಶಃ ಒಂದು ಜನರಿಗೆ ಒಂದು ಉತ್ತಮವಾದ ಸಂದೇಶವನ್ನು ಕೊಡುವ ನಿಟ್ಟಿನಲ್ಲಿ ಸ್ಪಂದನ ವಾಹಿನಿ ಸಾಕಷ್ಟು ಕೆಲಸ ಮಾಡ್ತಾ ಇದೆ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ, ಅದರ ಜೊತೆಗೆ ಒಂದು ಸ್ವಚ್ಛ ಭಾರತದ ಪರಿಕಲ್ಪನೆಯ ಅಡಿಯಲ್ಲಿ ನಾವು ಇವತ್ತು ಕೊಡಚಾದ್ರಿಯ ಅತ್ಯಂತ ಎತ್ತರದ ಪ್ರದೇಶವಾದಂತಹ ಸರ್ವಜ್ಞ ಪೀಠದಲ್ಲಿ ನಾವು ನಿಂತಿದ್ದೇವೆ. ಇವತ್ತು ಸ್ವಚ್ಛತೆಯ ಪ್ರತೀಕವಾಗಿ ಸಾಕಷ್ಟು ಸ್ವಚ್ಛತಾ ಕೆಲಸಗಳನ್ನು ಕೂಡ ಮಾಡಿದ್ದೇವೆ ವೀಕ್ಷಕರೇ. ಬಹುಶಃ ಇವತ್ತಿನಿಂದ ಮುಂದಿನ ನಿರಂತರ ದಿನಗಳಲ್ಲಿ ನಾವು ಸ್ವಾತಂತ್ರ್ಯ ದಿನಾಚರಣೆಯ ಅನುಭವಕ್ಕಾಗಿ, ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮಕ್ಕಾಗಿ ಸ್ವಚ್ಛ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಪ್ರಮಾಣ ವಚನ ಸ್ವೀಕರಿಸೋಣ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ತೆ.